ಆಮೇಲೆ ಈ ಸಿನಿಮಾದಲ್ಲಿ ನಾನು ನೋಡಿದೆ ಒಂದಿಷ್ಟು ಕನೆಕ್ಟ್ ಆಗ್ತಾ ಹೋಗ್ತವೆ. ಒಂದ್ ರೂಮ್ ಅಲ್ಲಿ ನೀವು ಮತ್ತೆ ನಾಯಕಿ ಕೂರ್ತೀರಿ, ಒಂದು ಡಿಸ್ಕಷನ್ ನಡೀತಿರ್ತದೆ ಆ ಫ್ಯಾಮಿಲಿ ಬಗ್ಗೆ. ರಾಮಕೃಷ್ಣ ಅವ್ರ ಬಗ್ಗೆ ಹೇಳ್ತೀರಿ, ಶಶಿಕುಮಾರ್ ಬಗ್ಗೆ ಹೇಳ್ತೀರಿ, ದೀಪಾವಳಿ ಸಾಂಗ್ ಅವ್ರ ಮಗನ ಹಿಡ್ಕೊಂಡು ಮಾವನ್ ಹಿಡ್ಕೊಂಡೆಲ್ಲ ಮುದ್ದಿನ ಮಾವ ಅಂದ್ರು ನಮ್ಗೆ ಒಂದ್ ಮದ್ವೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಡೈಲಾಗ್ ಅಂತೂ ಸಖತ್ತಾಗಿ ನಗ್ತಾರೆ, ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ಆಮೇಲೆ ರಾಮಕೃಷ್ಣ ಅವ್ರು ಮದುವೆ ಆಗ್ಲಿಲ್ಲ, ಅವ್ರು ಹೋಗಿ ಮದುವೆ ಮನೆಗೆ ಹಾಡಿ ಹೋದ್ರು, ಮತ್ತದ್ರಲ್ಲಿ ರಿಪೀಟ್ ಆಗ್ತದೆ. ಸೊ ಅಲ್ವಾ ಆ ಸೀನ್ ಅಲ್ಲಿ ಅದು ತುಂಬಾ ಫ್ಯಾಮಿಲೀಸ್ ಅವ್ರ ಎಂಜಾಯಿಂಗ್ ಅಂತ ಕ್ಲಾಪ್ ಹೊಡಿತಾ ಇದಾರೆ. ಫ್ರೆಶ್ ಅನ್ಸುತ್ತಲ್ವಾ ಸೀನ್ ಅದು. ಖಂಡಿತ. ನೀವು ಅಷ್ಟು ಅಲ್ಲಿವರೆಗೂ ಸಿನಿಮಾ ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಹಂಗೆ ಬಟ್ ಅವ್ರ ಮನ್ಸಲ್ಲಿ ಇರೋದ್ ಹೇಳ್ತಾನಲ್ಲ, ಹಿಂಗೆ ಇವರು ಮದ್ವೆ ವಿಷಯದಲ್ಲಿ ದೊಡ್ಡ ಪಳ್ಳ ಗ್ಯಾಂಗ್ ತರ ಇರ್ತಾರೆ. ಸೊ ಅದೆಲ್ಲ ಸಿಂಕ್ ಆಗ್ತದೆ. ಆಮೇಲೆ ಯಾವಾಗ ಅವರೇ ಬಂದ್ಬಿಟ್ಟು ಹೀರೋನ್ ಪೇಚಿಗೆ ಸಿಕ್ಕಾಕ್ಸ್ತಾರಲ್ಲ, ಕೇಳಿಸ್ಕೊಂಡಿದೀವಿ ನಾವು ಅಂತ. ಅದು ಹಿಲೇರಿಯಸ್ ಅನ್ಸುತ್ತೆ ನಿಮ್ಗೆ. ಓಕೆ. ಅಂಡ್ ಕೊನೆಗೆ ಎಲ್ರೂ ಉದ್ದೇಶ ಏನು? ಮದುವೆ ಮಾಡೋದು. ಬಟ್ ಇವ್ನ್ ಗೊತ್ತಾಗಬಾರ್ದಲ್ಲ. ಕರೆಕ್ಟ್. ಆ ಸನ್ನಿವೇಶ ಅದಕ್ಕೆ ಯಾಕೆ ಈ ಸಿನಿಮಾ ನಿಮ್ಗೆ ಫ್ಯಾಮಿಲಿ ಅಷ್ಟು ಇಷ್ಟಪಡ್ತಿದೆ ಅಂದ್ರೆ, ಕೊನೆ ಉದ್ದೇಶ ಇಡೀ ಫ್ಯಾಮಿಲಿದು ಉದ್ದೇಶನೂ ಒಂದೇ, ಮಗನ ಉದ್ದೇಶನೂ ಒಂದೇ, ಹೆಂಡತಿ ಉದ್ದೇಶನೂ ಒಂದೇ, ಬಟ್ ಸನ್ನಿವೇಶ ಬೇರೆ ಮಾಡ್ಬಿಟ್ಟಿದೆ. ಕರೆಕ್ಟ್. ಹೌದೌದು. ಸೊ ಎಲ್ರ ಉದ್ದೇಶನೂ ಪಾಸಿಟಿವ್ ಇದೆ ಅಲ್ಲಿ, ಹಾಗಾಗಿ ನಿಮ್ಗೆ ಸಿನಿಮಾ ಅಷ್ಟು ಪಾಸಿಟಿವ್ ಅನ್ಸುತ್ತೆ. ಹೌದು. ಈ ಸಿನಿಮಾ ಬಗ್ಗೆ ಇನ್ನೂ ಒಂದಿಷ್ಟು ಮಾತಾಡೋದಾದ್ರೆ, ಒಂದು ಎಮೋಷನಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ ನೋಡಿ, ಗಣೇಶ್ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಏನೋ ಒಂದು ಪಾಸಿಟಿವ್ನೆಸ್ ಇರ್ತದೆ, ಜನ ಹೋಗ್ತಾ ಇದ್ರು, ನೋಡ್ತಾ ಇದ್ರು. ಫಸ್ಟ್ ಶೋ ಇಂದ ಒಂದಿಷ್ಟು ಟಾಕ್ ಶುರುವಾದಾಗ ನೀವು ನಂಬಲ್ಲ ಸರ್, ನಾವು ನೋಡ್ದಂಗೆ ನಿಮಗೂ ಕೂಡ ನಿಮ್ ಮೊಬೈಲ್ ಕೂಡ ಬಂದಿರುತ್ತೆ, ಎಲ್ಲ ವೀಲ್ ಚೇರ್ ಕೂತಿರೋರು ಕೂಡ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ. ನನಗೆ ಅದು ನನಗೆ ಬಹಳ ಎಮೋಷನಲ್ ಮಾಡ್ಬಿಡುತ್ತೆ, ಭಾವುಕ ಆಗ್ಬಿಡ್ತೀನಿ. ವೀಲ್ ಚೇರ್ ಅಲ್ಲಿ ಬರ್ತಿದ್ದಾರೆ, ಚಿಕ್ಕ ಮಕ್ಕಳು ಫ್ಯಾಮಿಲಿ ಜೊತೆ ಬರ್ತಿದ್ದಾರೆ. ಅಂಡ್ ವೀಲ್ ಚೇರ್ ಒಂದ್ಸಲಿ ಅಭಿಮಾನ ಬಂದ್ಮೇಲೆ ಅಭಿಮಾನನೇ ಅಲ್ವಾ ಸರ್ ಅಂತಾರಲ್ಲ, ಅದು ಧನ್ಯೋಸ್ಮಿ. ನಾನು ಅವ್ರಿಗೆ ನಾನು ಇಲ್ಲಿಂದನೇ ಪ್ರೀತಿ ಕಳಿಸ್ತಾ ಇದ್ದೀನಿ. ಅಲ್ಲ, ಯಾವತ್ತು ಸಿನಿಮಾಗೆ ಆ ಶಕ್ತಿ ಇದೆ, ಸಿನಿಮಾ ಬದಲಾವಣೆ ತರೋಂತ ಎಲ್ಲಾ ಶಕ್ತಿಗಳು ಸಿನಿಮಾಗೆ ಇರೋದು. ಅದ್ ಬಿಟ್ರೆ ಬೇರೆ ಯಾವ್ದು ನನ್ಗಂತೂ ಕಾಣಿಸೋದಿಲ್ಲ. ಯಾಕಂದ್ರೆ ಹಿಂದಿನ ಸಿನಿಮಾಗಳಿಗೆ ಅಣ್ಣವ್ರ ಸಿನಿಮಾ ಬಂಗಾರದ ಮನುಷ್ಯ ಬಂದಾಗ ಸಾಕಷ್ಟು ಬದಲಾವಣೆ ಆಯ್ತು. ಸೊ ಒಂದ್ ಸಿನಿಮಾ ಮನಸ್ಸಿಗೆ ನಾಟಬೇಕು, ಅದ್ ನಾಟಿದ ತಕ್ಷಣ ಈ ತರದ ಪ್ರಯೋಗಗಳು ಆಗೋದು, ಆಮೇಲೆ ಒಂದಿಷ್ಟು ಸೌಂಡ್ ಆಗೋದು. ಸರ್, ಓಕೆ, ಸಿನಿಮಾ ಮಾಡಿದಾಗ ಒಬ್ಬ ಹೀರೋಗೆ ಒಂದು ಸಿನಿಮಾದಲ್ಲಿ ಒಂದು ದ ಬೆಸ್ಟ್ ಮೂಮೆಂಟ್ ಅಂತ ಇರುತ್ತೆ. ಆ ಸಿನಿಮಾದಲ್ಲಿ ನನಗೆ ಇದು ತುಂಬಾ ಇಷ್ಟವಾದಂತ ಸೀನ್, ಗಣೇಶ್ ಅವರಿಗೆ ಕೃಷ್ಣಂ ಪ್ರಣಯಸಗೆ ತುಂಬಾ ಬೆಸ್ಟ್ ಸೀನ್ ಯಾವ್ದು ಅಂದ್ರೆ ಸಿನಿಮಾ ಅಲ್ಲ, ಇಲ್ಲ ಶೂಟಿಂಗ್ ಮಾಡ್ಬೇಕಾದ್ರ? ಸಿನಿಮಾದಲ್ಲಿ ಒಂದು ಬೆಸ್ಟ್ ಸೀನ್, ನನ್ಗೆ ಅದು ಬೆಸ್ಟ್ ಸೀನ್ ಅನ್ಸು. ನಾನು ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡ್ದೆ. ಬಾರಲ್ಲಿ ಕೂತ್ಕೊಂಡು ಮಾತಾಡ್ತಾನಲ್ಲ, ಹೌದು, ಅವ್ಳು ಲವ್ ಮಾಡ್ತೀನಿ ಅಂತಾಳೆ, ಪ್ರಪೋಸ್ ಮಾಡಿಲ್ಲ ಅಂತ ನನ್ ಮಕ್ಳು ಇರ್ತಾರಪ್ಪ, ಆ ಸೀನ್ ನಂಗೆ ಬಹಳ ಇಷ್ಟ. ಅದಾದ್ಮೇಲೆ ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಹಿಂಗ್ ಕೂತಿರ್ತಾನಲ್ಲ, ಅವ್ನ ಹೆಂಡತಿ ಹೆಗ್ಲ ಮೇಲೆ ಕೈ ಹಾಕಿ ಸುಮ್ನೆ ಹಿಂಗ್ ಅನ್ಬಿಟ್ಟು ಕೂತಿರ್ತಾನಲ್ಲ, ಆ ಸೀನ್, ಆ ಎರಡು ಸೀನ್ ನಂಗೆ ಬಹಳ ಇಷ್ಟ. ಓಕೆ ಸರ್, ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಶಶಿಕುಮಾರ್, ರಾಮಕೃಷ್ಣ, ಶ್ರುತಿ ಮೇಡಮ್ ಎಲ್ಲಾರು ಇದಾರೆ. ಆ ಬಾಂಡಿಂಗ್ ಎಲ್ಲ ಹೆಂಗಿತ್ತು ಶೂಟ್ ಟೈಮ್ ಅಲ್ಲಿ? ಏನಾದ್ರು ಟಿಪ್ಸ್ ಅಂದ್ರೆ ಆ ಹಳೆ ಅವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದವ್ರು. ಸೊ ಅವ್ರ ಹಳೆ ಸಿನಿಮಾ ಎತ್ಕೊಳ್ಳೋದ್ ನಾವು ಈಗ ಮುದ್ದಿನ ಮಾವಲ್ಲಿ ಇಬ್ರು ಜೊತೆ ಮಾಡಿದ್ದಾರೆ. ಶಾರ್ಟ್ ಆಗಿದ ತಕ್ಷಣ ಕೂತ್ಕೊಂಡು ಮಾತಾಡೋದು, ಆ ಶಾರ್ಟ್ ಹೆಂಗಿತ್ತು, ಈ ಸಾಂಗ್ ಮಾಡ್ಬೇಕಾದ್ರೆ ಏನಾಯ್ತು, ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರೆ ಅವಾಗ ಡಾನ್ಸ್ ಅಂದ್ರೆ ಶಶಿ ಸರ್ ಸಕದ ಮಾಡೋರಲ್ಲ, ಶ್ರುತಿ ಮೇಡಮ್ ಚೆನ್ನಾಗ್ ಮಾಡೋರು, ಆ ಸಾಂಗ್ ಬಗ್ಗೆ ಕೇಳೋದು, ಎಮೋಷನ್ ಸಿಂಗ್ ಬಗ್ಗೆ ಕೇಳೋದು. ಅದೇ ಕ್ಯಾಮ್ರಾ ಆಫ್ ಆದ ತಕ್ಷಣ ಇದನ್ನೇ ಮಾತಾಡ್ತಿದ್ರು. ಈ ಸೀನ್ ಶೂಟ್ ಮಾಡಕ್ಕಿಂತ ಮುಂಚೆ ಎಲ್ರು ಒಟ್ಟಿಗೆ ಕೂತ್ಕೊಂಡು ನೋಡ್ಕೊಂಡ್ ಬರ್ತಿದ್ವಿ ಸೀನ್, ನಿಮ್ದಿದು ನಮ್ದಿದು 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 ಅಂತ. ಅದಾದ್ಮೇಲೆ ಶಾರ್ಟ್ ಆಯ್ತು, ಶಾರ್ಟ್ ಆದ್ಮೇಲೆ ಲೈಟಿಂಗ್ ಆಗಿ ತೊಳತ್ತಲ್ಲ 20 ನಿಮಿಷ, ಒಂದ್ ಅರ್ಧ ಗಂಟೆ 15 ನಿಮಿಷ ಕೂತ್ಕೊಂಡು ಕೇಳೋದ್ ನಾವು, ಹೀಗೆ ಹೀಗೆ ಅಂತ. ಅದ್ರ ಜೊತೆ ಸಾಧು ಅವರು ಇರೋರು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡು ನಗಾಟ.